ನಮಸ್ಕಾರ ವೀಕ್ಷಕರೇ. ನಾವೊಂದು ಮಿನಿ ಟೈಲರಿಂಗ್ ಮಿಷಿನ್ನ ಆರ್ಡರ್ ಮಾಡಿದ್ವಿ. ಅದು ಆ್ಯಕ್ಚುಲಿ ಡೆಲಿವರಿ ಆಗಿದೆ. ನಮಗೊಂಥರ ಬೆಸ್ಟ್ ಪ್ರೈಸಲ್ಲಿ ಸಿಕ್ಕಿದೆ. ಆ್ಯಕ್ಚುಲಿ ಅದು ಎಕ್ಸಾಕ್ಟ್ ಪ್ರೈಸ್ ಬಂದಿರೋದು ಇಲ್ಲಿ ನೋಡಿ, ಇದು 4000 ರುಪೀಸ್ ಇದೆ. ಬಟ್ ನಮಗಿದು 1550 ಸಿಕ್ಕಿದೆ, ಆಫರಲ್ಲಿ ಸಿಕ್ಕಿತ್ತು. ಬಟ್ ನಾವು ಏನಕ್ಕೋಸ್ಕರ ತೊಗೊಂಡ್ವಿ ಇದು ಅಂದರೆ ಸ್ಮಾಲ್ ಸ್ಟಿಚಸ್ ಏನೇ ಆದ್ರೂ, ಈಗ ನಾರ್ಮಲ್ ಈಗ ಮಕ್ಳದಾಗಲಿ ಅಥವಾ ಏನೇ ಅವ್ರದ್ದು ಯಾರದೇ ಆಗಲಿ ಒಂದು ಸ್ಮಾಲ್ ಸ್ಟಿಚಸ್ ಏನಾದ್ರು ಅದು ಬಟ್ಟೆ ಏನಾರು ಹರಿದೋಗಿದೆ, ಅದೇನೇ ಪ್ರಾಬ್ಲಮ್ ಆಗಿದ್ರು ಈ ಸ್ಟಿಚಸ್ಸಿಗೋಸ್ಕರ ಹೋಗಬೇಕಿತ್ತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ನಾವೆಲ್ಲ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ ನೋಡಿ ಸರ್ಚ್ ಮಾಡಿ ಒಂದು ಯಾವ್ದಾದ್ರು ಚಿಕ್ಕ ಮಿಷಿನ್ ತೊಗೊಳೋಣ. ಇದಕ್ಕೆ ಜಾಸ್ತಿ ನೀವೇನಾದ್ರು ಅದಕ್ಕೆ ಎಫರ್ಟ್ ಹಾಕಿ ಕಲಿಬೇಕು ಅನ್ನೋದಿರಲ್ಲ. ನಾರ್ಮಲ್ ಯಾವ್ದಾದ್ರು ಒಂದು ವೀಡಿಯೋ ನೋಡಿ ಅದು ವೀಡಿಯೋಯಿಂದಲೇ ನೀವು ಸ್ಟಿಚ್ ಮಾಡ್ಬೋದು, ನಾರ್ಮಲ್ ಕ್ಲಾಸ್ಗಳದೆಲ್ಲ. ಅದಕ್ಕೋಸ್ಕರ ನಾವು ಒಂದು ಮಿನಿ ಟೈಲರಿಂಗ್ ಮಿಷಿನ್ನ ತೊಗೊಳ್ಳೋಣ ಅಂದ್ಕೊಂಡು ಇದೊಂದು ಸೀವಿಂಗ್ ಮಿಷಿನ್ನು, ಇದು ಜಾಕ್ಸಾಮ್ ಅವ್ರ ಕಂಪ್ನಿಯವ್ರದ್ದು ತೊಗೊಂಡಿದ್ದೀವಿ. ನೋಡಿ ಎಷ್ಟು ಸಖತ್ತಾಗಿದೆ ಇದು. ಮತ್ತು ಇದ್ರದ್ದು ಡಿಫ್ರೆಂಟ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಈಗ ಅನ್ನೋದಕ್ಕೆ ಒಂದು ಅವರು 2 ಥರ ಕೊಟ್ಟಿದ್ದಾರೆ. ಒಂದು ಬ್ಯಾಟ್ರಿಲಿ ರನ್ ಆಗೋ ಥರನೂ ಕೊಟ್ಟಿದ್ದಾರೆ, ಇಲ್ಲಾಂದರೆ ವಿತೌಟ್ ಬ್ಯಾಟ್ರಿ ಪವರ್ ಇದ್ರೇ ಪವರ್ ಹಾಕ್ಕೊಂಡು ರನ್ ಮಾಡೋಕ್ಕೂ ಪವರ್ ಇದು ಕೊಟ್ಟಿದ್ದಾರೆ. ಓಕೆ, ಅದಕ್ಕೋಸ್ಕರ ಇದು ನಾವೆಲ್ಲ ಟೆಸ್ಟು ಮಾಡಿದ್ದೀವಿ ಒಂದು ಸರಿ. ಆ ಟೆಸ್ಟ್ ಮಾಡಿ ಒಂದು ಸ್ವಲ್ಪ ಇಬ್ಬರೂ ನಮ್ಮ ವೈಫು ಒಂದು ಸ್ವಲ್ಪ ಇದು ಮಾಡಿ ಸ್ಟಿಚ್ ಮಾಡಿ ನೋಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಟಿಚ್ಚು. ಅದಕ್ಕೋಸ್ಕರ ನಾವೊಂದು ಯಾರಕ್ಕೆ ವಿಡಿಯೋ ಮಾಡಿ ಯಾವ ಥರ ಏನೇನು ಕೊಡ್ತಾರೆ. ಇದು 2024 ಮಾಡಲ್ ಆ್ಯಕ್ಚುಲಿ ಇದು. ಓಕೆ, ಅದ್ರ ಜೊತೆ ತುಂಬ ಆಕ್ಸೆಸರೀಸ್ ಕೊಡ್ತಾರೆ. ಇಷ್ಟೊಂದು ಆಕ್ಸೆಸರೀಸ್ ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ. ಇಷ್ಟೆಲ್ಲ ಆಕ್ಸೆಸರೀಸು ಅವರೇ ಕಂಪ್ನಿ ಕಡೆಯಿಂದನೇ ಕೊಟ್ಟಿರೋದು. ಸೊ ದಟ್ ನಿಮಗೆ ತುಂಬ ಯೂಸ್ ಆಗುತ್ತೆ. ನೀವೇನು ಅಗೇನ್ ಆ್ಯಂಡ್ ಅಗೇನ್ ಹೋಗಿ ಬೈ ಮಾಡಬೇಕು ಅನ್ನೋದು ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಒಂದು ಮಿಷಿನ್ ತಂದಿಟ್ಕೊಂಡ್ರೆ ಇದು ತುಂಬ ವರ್ಷ ನಿಮಗೆ ಯೂಸ್ ಆಗುತ್ತೆ. ತುಂಬ ವರ್ಷ ನಾವು ಹೋಗಿ ಅದು ಇದು ಆಲ್ಟ್ರೇಷನು ದಪ್ಪ ಆದರೂ ಅಂತ ಕಟ್ ಮಾಡಿಸೋದು ಅವೆಲ್ಲ ಇದು ಅವಶ್ಯಕತೆ ಇರಲ್ಲ. ನಾವೇನೇ ಏನಾದ್ರು ಒಂದು ಸ್ಮಾಲ್ ಸ್ಟಿಚಸ್ಸು ನಾವೇನು ದೊಡ್ಡದು ಮಾಡೋಕ್ಕಾಗಲ್ಲ, ಇದರಲ್ಲಿ ಮಿಷಿನ್ ನೋಡಿರೋದೇ ಗೊತ್ತಾಗುತ್ತೆ. ಬಟ್ ಸ್ಮಾಲ್ ಸ್ಟಿಚಸ್ಸಿಗೆಲ್ಲ ತುಂಬ ಯೂಸ್ ಆಗುತ್ತೆ ಇದು. ಅದಕ್ಕೋಸ್ಕರನೇ ನಾವಿಬ್ಬರು ಪ್ಲಾನ್ ಮಾಡಿಕೊಂಡು ಒಂದು ಸ್ವಲ್ಪ ಇದನ್ನು ತೊಗೊಂಡಿದ್ದೀವಿ ಮತ್ತು ಸ್ಟಿಚ್ ಮಾಡಿ ನೋಡಿದ್ವಿ ಹೇಗೆ ವರ್ಕ್ ಆಗುತ್ತೆ ಸ್ವಲ್ಪ ಅಂತ. ಬಟ್ ನಾವು ಇದನ್ನು ಫಸ್ಟ್ ಅನ್ಬಾಕ್ಸಿಂಗ್ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀವಿ. ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಫುಲ್ ಡೀಟೇಲ್ ಆಗಿ, ನನ್ನ ವೈಫಿಗೆ ಒಂದು ಸ್ವಲ್ಪ ಗೊತ್ತು, ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಹೇಗೆ ಇದು ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಮಾಡ್ಬೋದು ವಿತೌಟ್ ಇದು ಜಾಸ್ತಿ ಪ್ರೇಯರ್ ನಾಲೆಡ್ಜ್ ಇಲ್ಲದೆ ಇದ್ರೂ ಹೇಗೆ ನೀವು ಇದನ್ನು ತೊಗೊಂಡು ಇದನ್ನು ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಹೇಳ್ತೀವಿ. ಈ ವಿಡಿಯೋದಲ್ಲಿ ನಾವು ಜಸ್ಟ್ ಏನೇನು ಪ್ರಾಡಕ್ಟ್ ಬಂತು ಅಂತ ನಿಮ್ಗೆ ಸ್ವಲ್ಪ ಜನಿಗೆ ಏನೇನು ಬರುತ್ತೆ, ಸ್ವಲ್ಪ ಜನಿಗೆ ಅದರಿಂದ ಓಕೆ ನನಗೆ ಈ ಪ್ರಾಡಕ್ಟ್ ಬಂದಿಲ್ಲ, ಇದು ಬಂದಿಲ್ಲ, ಅದು ಬಂದಿಲ್ಲ ಅಂತ ತುಂಬ ಪ್ರಾಡಕ್ಟ್ ಬೈ ಮಾಡಿದವರಿಗೂ ಅದು ಇಶ್ಯೂಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಏನೇನು ನಮಗೆ ಬಂದಿತ್ತು ಅದನ್ನು ತೋರಿಸಿದ್ರೆ ಅಟ್ಲೀಸ್ಟ್ ನೀವು ಮುಂದೆ ಯಾರು ಪರ್ಚೇಸ್ ಮಾಡೋರಿದ್ದರೆ ಅವರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಇದೇನಾದ್ರು ಬಂದಿಲ್ಲ ಅಂದರೆ ನೀವು ಅದನ್ನು ರಿಟರ್ನ್ ಮಾಡ್ಬೋದು ಅಥವಾ ಬೇರೆ ಪ್ರಾಡಕ್ಟ್ ಸಿಗುತ್ತೆ. ಓಕೆ, ಅದಕ್ಕೋಸ್ಕರನೇ 1 by 1 ನಾವು ತೋರಿಸ್ತೀವಿ ಏನೇನು ಬಂದಿದ್ದು ಅಂತ. ಒಂದು ಬಾಕ್ಸ್ ಕೊಟ್ಟಿರ್ತಾರೆ. ಒಂದು ಬಾಕ್ಸಲ್ಲಿ 1-2-3 ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ. ಬಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಏನೇನು ಐಟಮ್ಸು ಅದು ಅಂತ. ಮತ್ತೊಂದು ಮ್ಯಾನ್ಯಲ್ ಕೊಟ್ಟಿರ್ತಾರೆ. ಆ ಮ್ಯಾನ್ಯಲಲ್ಲಿ ನಿಮಗೆ ಸ್ಟೆಪ್ಸು ಎಕ್ಸಾಕ್ಟ್ ಅದು ಏನು ಹೇಗೆ ವರ್ಕ್ ಆಗುತ್ತೆ, ಯಾವ ಕ್ಲಾಸ್ ಯೂಸ್ ಮಾಡ್ಬೋದು ಸ್ಟಿಚ್ ಮಾಡೋದಕ್ಕೆ, ಎಲ್ಲದಕ್ಕೂ ಸ್ಟಿಚ್ ಅದು ಬರೆದಿರ್ತಾರೆ. ಯಾವ ಮೆಟೀರಿಯಲ್ನು, ಯಾವ ಕ್ಲಾತ್ಸ್ನ, ಯಾವ ಟೈಪ್ ಕ್ಲಾತ್ಸ್ನ ನೀವು ಸ್ಟಿಚ್ ಮಾಡ್ಬೋದು ಅನ್ನೋದೊಂದು ಕ್ಲಿಯರ್ ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಮತ್ತು ಇನ್ನೊಂದು ಪಾರ್ಟ್ಸ್ ಆಕ್ಸೆಸರೀಸ್ ಎಲ್ಲ ನಿಮಗೂ ಬೇಕು ಅಂದರೆ ಇಲ್ಲಿ ನೋಡ್ಕೊಳ್ಳಿ. ಬಟ್ ಇದನ್ನು ಓದಿದ್ರೆ ನಿಮಗೆ ಅರ್ಥ ಆಗಲ್ಲ. ಬಟ್ ಒಂದು ಸ್ಟೆಪ್ ಬೈ ಸ್ಟೆಪ್ ಯಾರು ಒಂದು ನೆಕ್ಸ್ಟ್ ವೀಡಿಯೋ ನೀವು ನಾನು ಹಾಕಿದಾಗ ಅದರಲ್ಲಿ ಯಾವ ಥರ ಬಟನ್ಸ್ ಯೂಸು ಅದು ಅಂತ ಮಾಡಿದಾಗ ಅದು ಅರ್ಥ ಆಗುತ್ತೆ. ಈಗ ನಮಗೂ ಫಸ್ಟ್ ಟೈಮ್ ನಾವೆಲ್ಲ ಮಾಡಬೇಕಾದ್ರೆ ಗೊತ್ತಿರಲಿಲ್ಲ. ಬಟ್ ನಾವು ಹೀಗೇ ತಿಳ್ಕೊಂಡು ಪ್ರತಿಯೊಂದನ್ನು ನಾವು ಇದು ಮಾಡಿ ಥ್ರೆಡ್ ಎಲ್ಲ ನೋಡಿ, ಈ ಥರ ಎಲ್ಲ ಥ್ರೆಡ್ ಎಲ್ಲ ಹಾಕಿ ಎಲ್ಲ ಮಾಡಿ ನೋಡಿದ್ದೀವಿ. ಅದನ್ನೆಲ್ಲ ನಾವು ಹೇಳ್ತೀವಿ ನೆಕ್ಸ್ಟ್ ಯಾವ ಥರ ಇದು ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀವಿ. ಈ ವಿಡಿಯೋದಲ್ಲಿ ನಾವು ಜಸ್ಟ್ ಎಕ್ಸ್ಪ್ಲೈನ್ ಅದು ಏನೇನು ಪ್ರಾಡಕ್ಟ್ ಇದೆ, ಅದು ಯಾವ ಥರ ಯೂಸ್ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತೀವಿ ಅಷ್ಟೇ. ಓಕೆ, ಇದೊಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಇದರಲ್ಲೆಲ್ಲ ನಿಮಗೆ ಮ್ಯಾನ್ಯಲ್ನು ಒಂದು ಸ್ವಲ್ಪ ನೋಡ್ಕೊಂಡು ಹೋದ್ರೆ ನಿಮಗೂ ಅರ್ಥ ಆಗುತ್ತೆ ಏನು ಅಂತ. ಅದಲ್ಲದೆ ಇದು ಪವರ್ದು ನಾನು ಹೇಳಿನಲ್ಲ, ಒಂದು ಪವರ್ ಸೋರ್ಸಿಂದ ಇದು ವರ್ಕ್ ಆಗುತ್ತೆ. ಪವರ್ ಸೋರ್ಸ್ ಕನೆಕ್ಟ್ ಮಾಡಿಬಿಟ್ಟು ಬೇರೆ 3 ಬಟನ್ಸ್ ಕೊಟ್ಟಿರ್ತಾರೆ ಇಲ್ಲಿ. ಓಕೆ, ಈ 3 ಬಟನ್ಸಲ್ಲಿ ಇದನ್ನು ಪವರ್ ಹಾಕ್ಬಿಟ್ಟು ಇದು ಬಟನ್ ಪ್ರೆಸ್ ಮಾಡಿ ಸಾಕು, ಆಟೋಮೆಟಿಕಲಾಗಿ ಅದು ನೀವೆಲ್ಲ ಕನೆಕ್ಷನ್ ಮಾಡಿದರೆ ಪ್ರತಿಯೊಂದು ದಾರ ಥ್ರೆಡ್ ಎಲ್ಲ ಪ್ರತಿಯೊಂದು ಹಾಕಿ ಬಾಬಿನ್ಸ್ ಎಲ್ಲ ಫಿಕ್ಸ್ ಮಾಡಿದರೆ ಇದನ್ನು ಆನ್ ಮಾಡಿದ್ರೆ ಸಾಕು, ಪವರಾಗಿ ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ. ಓಕೆ, ಇಲ್ಲ ಅಂದರೆ ನೀವೇನಾದರೂ ಪೆಡಲ್ ಯೂಸ್ ಮಾಡಬೇಕು. ನೋಡಿ ಆ ಥರ ಮಕ್ಕಳು ಪೆಡಲ್ ಥರ ಪೆಡಲ್ ಕೊಟ್ಟಿದ್ದಾರೆ. ಈ ಪೆಡಲ್ಲು ಅಷ್ಟೇ ಏನಿಲ್ಲ, ಜಸ್ಟ್ ನಿಮಗೆ ಅದು ಸ್ಟ್ರೈನ್ ಆಗುತ್ತೆ ಇದು ಮಾಡೋಕ್ಕೆಲ್ಲ. ಇದು ಮಾಡೋಕ್ಕೆ ಅಂದರೆ ಪೆಡಲಲ್ಲೂ ಸ್ಮೂತಾಗಿ ಈಗ ಸ್ಲೋ ಮೀಡಿಯಮ್ ಎಲ್ಲ ಇದು ಮಾಡ್ಕೋಬೇಕು ಅಂದರೆ ಪೆಡಲ್ಲು ಯೂಸ್ ಮಾಡ್ಬೋದು. ಇಲ್ಲಿ ಒಂದು ನೋಡಿ 2-3 ಇದು ಕೊಟ್ಟಿದ್ದಾರೆ.
ಇದು ಕೊಟ್ಟಿದ್ದಾರೆ. ಇದನ್ನು ಪೆಡಲಿಗೆ ಒಂದು ಹಾಕ್ಬಿಟ್ಟು ಫುಟ್ ಪೆಡಲಿಗೆ ಈ ಜಸ್ಟ್ ಸ್ಮಾಲ್ ಪ್ರೆಸ್ ಮಾಡ್ತಾಯಿದ್ರೆ ಅದೇ ಇದು ಪ್ರೆಸ್ ಮಾಡೇ ಇಟ್ಕೊಂಡಿದ್ರೆ ರನ್ ಆಗ್ತಾನೆ ಇರುತ್ತೆ. ಸ್ಮಾಲಾಗಿ ಇದು ಮಾಡ್ತಾ ಇದ್ರೆ ಸ್ಲೋ ಮತ್ತು ಮೀಡಿಯಮ್ ಆಗಿ ಬರ್ತಾನೆ ಇರುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ, ಲೈಟ್ಸು ನೈಟ್ ಟೈಮಲ್ಲಿ ಹೇಗೆ ಮಾಡೋದು ಅಂತ. ಅವೆಲ್ಲ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರ್ಲಿ ಇದು ಯಾವ ಥರ ವರ್ಕ್ ಆಗುತ್ತೆ, ಏನು ಯೂಸು ಅಂತೆಲ್ಲ ನೆಕ್ಸ್ಟ್ ಟೈಮ್ ಇದು ಮಾಡ್ತೀವಿ. ಓಕೆ, ಇದು ಫುಟ್ ಪೆಡಲ್ದಿದು. ನೆಕ್ಸ್ಟು ಒಂದು ಎಕ್ಸ್ಟೆನ್ಷನ್ ಟೇಬಲ್ ಕೊಟ್ಟಿದ್ದಾರೆ. ಓಕೆ, ಇದು ಎಕ್ಸ್ಟೆನ್ಷನ್ ಟೇಬಲ್ ಏನಕ್ಕೆ ಅಂದರೆ ಇದು ಓಲ್ಡ್ ಇದರಲ್ಲೆಲ್ಲ ಕೊಡ್ತಿರಲಿಲ್ಲ. ಈಗ ಲೇಟೆಸ್ಟಾಗಿ ಈಗೆಲ್ಲ ಇದಕ್ಕೂ ಇದು ಪ್ರಾಡಕ್ಟ್ ಕಂಪ್ನಿಯಿಂದ ಕೊಡ್ತಿದ್ದಾರೆ. ಓಕೆ, ಇದನ್ನು ಜಸ್ಟ್ ಎಕ್ಸ್ಟೆನ್ಷನ್ ಆಗಿ ಯೂಸ್ ಮಾಡೋದು. ಏನಂದರೆ ನಿಮ್ಮ ಕ್ಲಾತ್ಸು ಇಲ್ಲಿ ಕೆಳಗಡೆ ಬೀಳುತ್ತಲ್ವ, ಅದಕ್ಕೋಸ್ಕರ ಈ ಜಸ್ಟ್ ಇದನ್ನು ಈ ಥರ ಫಿಕ್ಸ್ ಮಾಡಿಕೊಂಡು ಹಿಂಗೆ ಇಟ್ಕೊಂಡು ನಿಮ್ಮ ಟೇಬಲ್ ಮೇಲೆ ಇದನ್ನ ಇಟ್ಕೊಂಡು ಇದ್ರ ಮೇಲೆ ಕ್ಲಾತ್ ಇಟ್ಕೊಬೋದು. ನಾರ್ಮಲ್ ಸ್ಮಾಲ್ ಕ್ಲಾತ್ ಇಟ್ಕೊಂಡು ಇದು ಮಾಡೋಕ್ಕೆ ಇದು ತುಂಬ ಒಳ್ಳೆಯದಾಗಿದೆ. ಆ್ಯಕ್ಚುಲಿ ನಾವು ನಾವು ಸ್ಮಾಲ್ ಇದು ಮಾಡಿದ್ದೀವಿ. ಇದು ಸ್ವಲ್ಪ ಬಿಗ್ ಒನ್ ಮಾಡ್ಬೇಕಾದ್ರೆ ಇದು ತುಂಬ ಯೂಸ್ ಆಗುತ್ತೆ ಆ್ಯಕ್ಚುಲಿ ಕ್ಲಾತ್ಸ್ ಇದು ಮಾಡ್ಬೇಕಾದ್ರೆ. ಓಕೆ, ಇದು ಇನ್ನೊಂದು ಐಟಮ್. ಇನ್ನು ಈ ಸೆಟಪ್ ಈ ಬಾಕ್ಸ್ ಒಳಗೆ ನೋಡಿ ಇಷ್ಟೊಂದು ಥ್ರೆಡ್ಸ್ ಕೊಟ್ಟಿದ್ದಾರಲ್ವಾ. ಇದು ಒಂದು 12 ಕಲರ್ ಥ್ರೆಡ್ ಕೊಟ್ಟಿದ್ದಾರೆ. ಅದಲ್ಲದೆ ನಿಮಗೆ ನೋಡಿ ಇಲ್ಲೂ ಒಂದೊಂದು ಇವೆಲ್ಲ ಈ ಬಾಬಿನ್ಸಲ್ಲೆಲ್ಲವ ಅವರೇ ಫಿಲ್ ಮಾಡಿಕೊಟ್ಟಿದ್ರು. ಓಕೆ, ನೋಡಿ 4 ಎಕ್ಸ್ಟ್ರಾ ಬಾಬಿನ್ಸ್ ಕೊಟ್ಟಿದ್ದಾರೆ. ಒಂದು ಬ್ಲಾಕ್ ಕಲರು, ಒಂದು ವೈಟ್ ಕಲರು. ಓಕೆ, ಇನ್ನೆರಡು ಎಂಟಿ ಕೊಟ್ಟಿದ್ದಾರೆ. ನೀವು ಇದನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ಫಿಲ್ ಮಾಡ್ಕೊಬೋದು. ಓಕೆ, ಅದನ್ನೆಲ್ಲ ನಾವು ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ, ಯಾವ ಥರ ಫಿಕ್ಸ್ ಮಾಡ್ಕೊಬೋದು ಮತ್ತು ಯಾವ ಥರ ಇದು ಮಾಡ್ಬೋದು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕ್ಲಿಯರ್ಲಾಗಿ ಹೇಳ್ತೀವಿ. ಓಕೆ, ಬಟ್ ಆಸ್ ಆಫ್ ನಾವು ಇದರಲ್ಲಿ 4 ಬಾಬಿನ್ಸ್ ಕೊಟ್ಟಿದ್ದಾರೆ. ಅದನ್ನು ಇದಕ್ಕೆ ಏನಾದ್ರು ಒಂದು ಎಂಟಿ ಆದರೆ, ಇಲ್ಲಿಂದ ಎಲ್ಲರ ಎಂಟಿ ಆದರೆ ಅದನ್ನು ನೀವು ಚೇಂಜ್ ಮಾಡಿಕೊಂಡು ಡೈರೆಕ್ಟಾಗಿ ರಿಪೇರ್ ಮಾಡ್ಕೋಬೋದು. ಯಾವಾಗಲೂ ನೀವು ಇದು ಥ್ರೆಡ್ಡಲ್ಲಿ ಯಾವಾಗ ನೀವು ಒಂದೊಂದಾಗಿ ಇದು ಮಾಡ್ತಾ ಇರ್ತೀರ, ಒಂದು ಆಗುತ್ತೆ, ಒಂದು ಎಂಟಿ ಆದಾಗ ಫಿಲ್ ಮಾಡ್ಕೊಳ್ಳಿ. ಒಂದು ಫಿಲ್ ಮಾಡ್ಕೊಂಬಿಟ್ಟು ಯಾವಾಗಲೂ ಈ ಥರ ಒಂದೊಂದು ಇಟ್ಕೊಂಬಿಡಿ. ಓಕೆ, ಸೊ ದಟ್ ಯಾವಾಗಲಾದ್ರೂ ನೀವು ಮಾಡಬೇಕಾದ್ರೆ ಸ್ಟಿಚ್ ಮಾಡಬೇಕಾದ್ರೆ ಬೇಗ ಖಾಲಿ ಆದರೆ ಇದನ್ನು ಫಿಲ್ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಆಟೋಮೆಟಿಕಲಿನೂ ಆಗುತ್ತೆ ಇಲ್ಲಿ ಫಿಕ್ಸ್ ಮಾಡಿದಾಗ. ಬಟ್ ಆದ್ರೂ ಸ್ವಲ್ಪ ಇದು ಮಾಡ್ಕೊಳಕ್ಕಿಂತ ನೀವು ಫಸ್ಟೇ ಒಂದೊಂದು ಖಾಲಿ ಆದಾಗಲೂ ಒಂದೊಂದು ಫಿಲ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಬೆನಿಫಿಟ್ ಇರುತ್ತೆ ನಿಮಗೆ. ಓಕೆ, ಇನ್ನೊಂದು ಟೇಪ್ ಕೊಟ್ಟಿದ್ದಾರೆ. ಈಗ ನೀವೇ ಯಾರಿಗಾರು ಪ್ರೊಫೆಷ್ನಲ್ ಒಂದು ಸ್ವಲ್ಪ ಟೈಲರ್ಸ್ಗಳಿದ್ರೆ ಇವನ್ ಈ ಸ್ಮಾಲ್ ಸ್ವಿಂಗ್ ಮಿಷಿನಲ್ಲೇ ನೀವು ಕ್ಲೀನಾಗಿ ಚಿಕ್ಕ ಮಕ್ಕಳಿಗೆಲ್ಲ ಚಡ್ಡಿ ಅದು ಇದು ಮತ್ತು ಶರ್ಟು ಅವೆಲ್ಲ ಹೊಲಿನೂಬೋದು ನೀವು ಕ್ಲಾಸ್ ತಗೊಬಂದ್ಬಿಟ್ಟು. ಈವನ್ ಇದು ನಾರ್ಮಲಾಗಿ ನಾವೆಲ್ಲ ಸ್ಮಾಲ್ ಸ್ಟಿಚಸ್ ಟ್ರೈ ಮಾಡಿದ್ದೀವಿ. ಬಟ್ ಯಾರು ನಾರ್ಮಲಾಗಿ ಬಿಗ್ ಇದಿರ್ತಾರಲ್ಲ ಮನೇಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪೀಪಲ್ಲು, ಅವರೆಲ್ಲ ಅವ್ರು ನಾರ್ಮಲಾಗಿ ಅವ್ರ ಮಕ್ಕಳು, ಅವ್ರ ಅಪ್ಪ ಎಲ್ಲರಿಗೂ, ಅವ್ರ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಶರ್ಟು ಗಿಟ್ಟು ಪಂಚೆ ಏನಾರು ಬೇಕಾದ್ರೂ ಸ್ಟಿಚ್ ಮಾಡೋದಿದ್ರೆ, ಒಂದು ಸೀರೆ ನಾರ್ಮಲಿ ಕೆಳಗಡೆ ಎಲ್ಲ ಸ್ಟಿಚ್ ಮಾಡೋದಿದ್ರೂ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಯೂಸ್ ಇದೆ ಆ್ಯಕ್ಚುಲಿ ಆಸ್ ಆಫ್ ನೋ. ಬಟ್ ನಾವು ತಗೊಂಡು ಕಮ್ಮಿ ದಿನ ಆಗಿರೋದ್ರಿಂದ ನಮಗೂ ಜಾಸ್ತಿ ರಿವ್ಯೂ ಗೊತ್ತಿಲ್ಲ. ಹೋಗ್ತಾ ನಮಗೂ ಎಕ್ಸ್ಪೀರಿಯನ್ಸ್ ಆದಂಗೆ ನಾವು ಲೇಟರ್ 1 ಇಯರ್ ಅಥವಾ 6 ಮಂತ್ಸ್ ಆದಮೇಲೆ ಇದ್ರದ್ದು ಫುಲ್ ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ, ತೊಗೊಬೇಕಾ ಇದು ಮಾಡೋದು ನಿಮಗೂ ಯೂಸ್ ಆಗುತ್ತಾ ಆ ಥರದೊಂದು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀವಿ. ಬಟ್ ಈಗ ಆಸ್ ಆಫ್ ನಾವು ಒಂದು ಡೆಮೋ ಕೊಡೋಣ ಅಂತ ಅಷ್ಟೇ. ಜಸ್ಟ್ ಎಕ್ಸ್ಪ್ಲೈನ್ ಮಾಡೋಣ ಏನೇನು ಐಟಮ್ಸು ಬರ್ಬೋದು ಅದರಲ್ಲಿ, ಯಾವ ಥರ ಆ ಐಟಮ್ಸ್ಗಳು ಏನು ಯೂಸು ಅದ್ರದ್ದು ಅಂತ. ಓಕೆ, ಇದು ಟೇಪು ಅದೇ ಅಳತೆ ಮಾಡಿಕೊಂಡು ಇದು ಸ್ಪೆಸಿಫಿಕ್ ವಿಡ್ತು ಹೈಟಿಗೆ ಅವಾಗೆಲ್ಲ ಕ್ಲೀನಾಗಿ ಅಳತೆ ಮಾಡ್ಕೊಂಡು ಹೊಲಿಯೋದಾದರೆ ಆಸ್ ಎ ಟೈಲರಿಂಗರಿಗೆ ಇದ್ರದ್ದೆಲ್ಲ ಯೂಸ್ ಎಕ್ಸಾಕ್ಟ್ ಇದು ಗೊತ್ತಿರುತ್ತೆ ಅವರಿಗೆ. ಬಟ್ ನಾವೇನು ಹೆಚ್ಚಿಗೆ ಯೂಸ್ ಮಾಡಲ್ಲ ಇದನ್ನು. ನಾವು ನಾರ್ಮಲಿ ಸ್ಟಿಚಸ್ ಯಾವುದಾದ್ರು ಸ್ವಲ್ಪ ಇದಾಗಿರುತ್ತೆ, ಹರಿದೋಗಿರುತ್ತೆ, ಅದ್ರ ಅದನ್ನೋಸ್ಕರ ಸ್ಟಿಚ್ ಮಾಡೋಣ ಅಂದ್ಕೊಂಡು ತಂದ್ಕೊಂಡಿದ್ದೀವಿ ನಾವು. ಮತ್ತು ಇದು ಕಟ್ಟರೆಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಕ್ಲೀನಾಗಿ ತುಂಬ ಶಾರ್ಪ್ ಇದಾವೆ ಇವೆಲ್ಲ ಕಟ್ ಮಾಡ್ಬೋದು. ನೋಡಿ ಇಲ್ಲೆಲ್ಲ ಹೋದರೆ ಈಗ ಸ್ಮಾಲ್ ಇದಂದ್ರೆ ಎಷ್ಟು ಇದ್ರೆ ಕಟ್ ಆಗುತ್ತೆ ಅಂತ ಇದು ಕಟ್ಟರ್ ಒಂದು ಕೊಟ್ಟಿದ್ದಾರೆ. ಓಕೆ, ಈ ಕಟ್ಟರ್ ಆದಮೇಲೆ ಇನ್ನೊಂದು ಇದು ಪಿನ್ ಕೊಟ್ಟಿದ್ದಾರೆ. ಓಕೆ, ಇದ್ರದ್ದು ನೀಡಲ್ಸ್ ಇದು ಕೊಟ್ಟಿದ್ದಾರೆ, ಒಂದ್ರದ್ದು ಥ್ರೆಡ್ ಇದ್ರದ್ದು. ಈ ನೀಡಲ್ಸ್ ಇದು ಎಷ್ಟಿದು 14 ಇದು. ಓಕೆ, ಇದು ಒಂದೇ ಒಂದು ನೀಡಲ್, ಇಲ್ಲೊಂದು ಇದು ಕೊಟ್ಟಿರ್ತಾರೆ ನೀಡಲ್ಲು, ಮತ್ತು ಇಲ್ಲೊಂದು ನೀಡಲ್ ಕೊಟ್ಟಿರ್ತಾರೆ. ಓಕೆನಾ, ಇಲ್ಲಿ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಏನಿಲ್ಲ ಒಂದ್ಸರಿ ಇಲ್ಲಿ ಇದಿದೆ, ಇದನ್ನು ಇದನ್ನು ರೊಟೇಟ್ ಮಾಡಿಕೊಂಡು ಬಿಚ್ಚಿ ಅದೇನಾದ್ರು ಇದಾಗಿ ಹೋಗಿದೆ ಅಂದರೆ ಇದು ಔಟ್ಸೈಡು ಸಿಗುತ್ತೆ ನಿಮಗೆ ಈ ಥರ ಥ್ರೆಡ್ಗಳು, ಈ ಥರ ನೀಡಲ್ಸು. ಈ ನೀಡಲ್ಸ್ ಇದನ್ನು ಫಿಕ್ಸ್ ಮಾಡಿ ಇದೇ ಫಾರ್ಮೇಟಲ್ಲಿ ಹಾಕಬೇಕಷ್ಟೇ. ಈ ಫಾರ್ಮೇಟಲ್ಲಿ ಫಿಕ್ಸ್ ಮಾಡಿ ಎಷ್ಟಿದು ಬೇಕು ನಿಮಗೆ ಅಷ್ಟು ನೋಡಿ ಫಿಕ್ಸ್ ಮಾಡಿ ಹಾಕೋದು. ಇದು ಒಂದು ಬೆಸ್ಟ್, ಇದು ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ನಿಮಗೇನು ತುಂಬ ಇದಾಗಲ್ಲ, ತುಂಬ ಸ್ಟಿಚ್ ಮಾಡೋರಿಗೆ ಎಲ್ಲ ಯೂಸ್ ಆಗ್ತವೆ. ನಾರ್ಮಲಾಗಿ ಹೋಮ್ಲಿ ಸ್ಟಿಚ್ ಮಾಡೋರಿಗೆ ಒಂದು ಸ್ವಲ್ಪ ಇದು ಯೂಸ್ ಆಗುತ್ತೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿರೋ ಕೊಟ್ಟಿದ್ದಾರೆ. ನಾವು ಅದು ನೋಡಿದ್ವಿ, ಎಲ್ಲ ಸ್ಟಿಚ್ ಮಾಡಿ ನೋಡಿ ಗೊತ್ತಾಗುತ್ತಲ್ಲ ಯಾವ ಥರ ಸ್ಟಿಚ್ ಆಗಿದೆ ಅಂತ. ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಆಸ್ ಆಫ್ ನಾವು ಫಸ್ಟ್ ಡೆಮೋಗೆ ನಮಗೆ ಚೆನ್ನಾಗಿ ಬಂದಿದೆ. ಬಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ನಾವು ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ, ಕಮೆಂಟ್ ಮಾಡ್ತಾ ಇರ್ತೀವಿ. ಮತ್ತು ಇನ್ನೊಂದು ಇದು ನೀಡಲ್ಸ್ ಫಿಕ್ಸ್ ಮಾಡೋಕ್ಕೊಂದು ಇದು ಕೊಟ್ಟಿದ್ದಾರೆ,
ಥ್ರೆಡ್ ಸ್ಪೂಲ್ಸ್ ಕೊಟ್ಟಿದ್ದಾರೆ. ಓಕೆ, ಇದನ್ನು ನೀವು ಇಲ್ಲಿ ಇಟ್ಕೊಂಡು ಇದನ್ನು ಥ್ರೆಡ್ನ ಎಳ್ಕೊಳೋಕ್ಕೆ ಎಲ್ಲ ಫಿಕ್ಸ್ ಮಾಡೋಕ್ಕೆ ಇದು ತುಂಬ ಯೂಸ್ ಆಗುತ್ತೆ ಆ್ಯಕ್ಚುಲಿ. ಓಕೆ ನೋಡಿ, ಇದು ಎಷ್ಟು ಚಿಕ್ಕದು ಚೆನ್ನಾಗಿದೆ ಇದನ್ನು ಮಿಸ್ ಮಾಡಿಲ್ಲ ಅವರು. ಇದೆಲ್ಲ ಪ್ರತಿಯೊಂದು ಸ್ಮಾಲ್ ಥಿಂಗ್ಸ್ನೂ ಚೆನ್ನಾಗಿ ಇದು ಮಾಡಿ ಪ್ರಾಡಕ್ಟ್ ಏನೇನು ಬೇಕು ಅವರಿಗೆ. ಆ್ಯಕ್ಚುಲಿ ನಾನು ಪ್ರೊಫೆಷ್ನಲ್ ಇಲ್ಲದೇ ಇರೋರಿಗೆ ಯಾವ್ಯಾವ ಥರ, ಬಟ್ ಅದಕ್ಕೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಇದೊಂಥರ ಥ್ರೆಡ್ ಸ್ಪೂಲ್ಸ್ ಇದನ್ನು ತುಂಬ ಯೂಸ್ ಆಗ್ತಾ ಇವೆಲ್ಲ. ಇದು ದಾರನೆಲ್ಲ ಥ್ರೆಡ್ ನೀವು ಹಾಕಬೇಕಾದ್ರೆ ತುಂಬ ಕಷ್ಟ ಆ್ಯಕ್ಚುಲಿ. ಅದಕ್ಕೋಸ್ಕರ ಈ ಒಂದೊಂದೇ ಥ್ರೆಡ್ ನೋಡಿ ಈ ಥರ ಎಲ್ಲ ಹಿಂಗೆ ಹಾಕೊಂಡು ಹಿಂಗೆಲ್ಲ ಹೇಳ್ಕೊಳಕ್ಕೆ, ಫಿಕ್ಸ್ ಮಾಡ್ಕೊಳಕ್ಕೆ, ಇಲ್ಲ ಹಾಕೋಕ್ಕೆಲ್ಲ ಎಷ್ಟು ಯೂಸ್ ಆಗಿದೆ ಇದು. ಓಕೆ, ಅದಲ್ಲದೆ ಇವು ಈಗ ಮ್ಯಾನ್ಯಲಿ ಏನಾದ್ರು ಮಾಡಬೇಕು ಅಂದರೆ, ಸ್ಟಿಚ್ ಮಾಡಬೇಕು ಮತ್ತು ಬಟನ್ಸ್ ಏನಾದ್ರು ಹಾಕಬೇಕು ಅಂದರೆ ಅದಕ್ಕೆ ನೀಡಲ್ಸ್ ಎಲ್ಲ ಕೊಟ್ಟಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದೆಲ್ಲ ಇದೆಲ್ಲ ನೀಡಲ್ಸ್ ಕೊಡ್ತಾರೆ ಅಂತ. ನಾರ್ಮಲ್ ನೀಡಲ್ಸ್ ಇಷ್ಟೊಂದೊಡೆ ಡಿಫ್ರೆಂಟ್ ವೆರೈಟಿ ಆಫ್ ಸ್ಮಾಲ್ ನೀಡಲ್ಸು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ತುಂಬ ನೀಡಲ್ಸು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಇಷ್ಟೊಂದು ಪ್ರಾಡಕ್ಟ್ ನಾವು ಇನ್ನು ಹೆಚ್ಚು ಪ್ರಾಡಕ್ಟಿಗೆ ನಾವು ಡೆಮೋ ನೋಡಿರೋ ಪ್ರಕಾರ ಇದು ವರ್ತ್ ಅನಿಸುತ್ತೆ. 1595 ಸಿಕ್ಕಿರೋದು ನಮಗೆ. ಈಗ ನಾರ್ಮಲ್ ಸ್ಟಿಚ್ ಮಾಡಿ ನೋಡಿದ್ವಿ ನಾವು. ಕ್ಲಾತ್ಸ್ ಒಂದು ಸ್ವಲ್ಪ ನೈಫ್ ಏನಾದ್ರು ಮಾಡಿದ್ಮೇಲೆ, ಕ್ಲಾತ್ಸ್ ಒಂದು ಸ್ವಲ್ಪ ಸ್ಟಿಚ್ ಮಾಡಿದ್ಮೇಲೆ ನಾವು ಸ್ಟಿಚ್ನೂ ಒಂದ್ಸರಿ ಡೆಮೋ ತೋರಿಸ್ತೀವಿ. ಓಕೆನಾ? ಅದಲ್ಲದೆ ಒಂದು ಸ್ವಲ್ಪ ಬಟನ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ಏನಕ್ಕೆ ಕೊಟ್ಟರೆ ಗೊತ್ತಿಲ್ಲ, ಬಟ್ ಸ್ಮಾಲ್ ಬಟನ್ಸು ಕೊಟ್ಟಿದ್ದಾರೆ ನೋಡಿ. 4 ಬಟನ್ಸ್, ಬ್ಲ್ಯಾಕು ಮತ್ತು ವೈಟು, ಈ 4 ಬಟನ್ಸ್ ಬೇರೆ ಕೊಟ್ಟಿದ್ದಾರೆ. ನೋಡೋಣ ಈ ಬಟನ್ಸ್ ಎಲ್ಲ. ಈ ಬಟನ್ಸ್ ಎಲ್ಲ ಬೇಕೇ ಬೇಕು ಪ್ರತಿಯೊಂದಕ್ಕೂ. ಬಟ್ ನೋಡಿ ಇವರು ಅದನ್ನು ಬಟನ್ಸ್ ಏನಾದ್ರು ಹೋಗಿದ್ರೆ ಅಂತ ಸ್ವಲ್ಪ 4 ಬಟನ್ಸು ಕೊಟ್ಟಿದ್ದಾರೆ. ಓಕೆ, ಇನ್ನೊಂದೇನು ಅಂದರೆ ಇದು ನೋಡಿ, ಇದು ಫಿಕ್ಸ್ ಇದು ಮಾಡೋಕ್ಕಿದು ಇದು ಥಿಂಬಲ್ಸ್ ಅಂತ. ಇದೇನಂದರೆ ಅದರು ಹ್ಯಾಂಡ್ ಇದು ಹಾಕ್ಕೊಳೋದು. ಇದು ಸ್ಟಿಚ್ ಮಾಡಬೇಕಾದ್ರೆ ಅದು ಪಿನ್ ಇದೆಯಲ್ಲ, ಅದು ಸೂಜಿ ಅದು ಚುಚ್ಚಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ಕೈಗೆ, ಹ್ಯಾಂಡಿಗೆ, ಒಂದು ಫಿಂಗರ್ಸಿಗೆ ಹಾಕ್ಕೊಂಡು. ಆ್ಯಕ್ಚುಲಿ ತುಂಬ ಜನ ಎಲ್ಲ ಒಂದು 3-4 ಫಿಂಗರಿಗೂ ಹಾಕ್ಕೊಳ್ತಾರೆ. ಪ್ರೊಫೆಷ್ನಲ್ ಇದ್ದಾರೋ ಆ್ಯಕ್ಚುಲಿ ಯೂಸೇ ಮಾಡಲ್ಲ. ಬಟ್ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇದ್ದರೂ ಬೆಟರ್. ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಸ್ಟಿಚ್ ಮಾಡೋದ್ರಿಂದ, ಇಲ್ಲಿ ಇದು ಮಾಡ್ಕೊಳೋದ್ರಿಂದ ನಿಮಗೆ ಇದು ಚುಚ್ಚಲ್ಲ ಮತ್ತು ಏನೂ ಇದು ಪ್ರಾಬ್ಲಮ್ ಆಗೋಲ್ಲ. ಇದನ್ನು ಯೂಸ್ ಮಾಡೋದು ತುಂಬ ಬೆನಿಫಿಟ್ಟು. ನಾನು ಎಕ್ಸ್ಪೀರಿಯನ್ಸ್ ಪೀಪಲ್ಲು ಈ ಥರದವೆಲ್ಲ ನೋಡಿ. ಇವೆಲ್ಲ ಸ್ಮಾಲ್ ಮೈನರ್ ಥಿಂಗ್ಸ್ನೂ ಅವರು ಯೋಚನೆ ಮಾಡಿ ಎಲ್ಲ ಪ್ರತಿಯೊಂದು ಕೊಟ್ಟಿದ್ದಾರೆ. ಓಕೆ, ಬಿಕಾಸ್ ಪ್ರಾಡಕ್ಟು ನಾವೇನು ರಿವ್ಯೂ ಕೊಡ್ತಿಲ್ಲ ಇದು ಎಕ್ಸಾಕ್ಟ್ಲಿ ಇದು ಆ ಥರ ವರ್ಕ್ ಆಗುತ್ತೆ ಅಂತ, ಬಟ್ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಮುಂದೆ ನಮಗೂ ಯೂಸ್ ಮಾಡಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ನಾವು ಇನ್ನೊಂದು ವೀಡಿಯೋ ಮಾಡೋಕ್ಕೂ ನಮಗೂ ಚೆನ್ನಾಗಾಗುತ್ತೆ. ಆ್ಯಸ್ ಆಫ್ ನಾವು ಏನೇನು ಕೊಟ್ಟಿದ್ದಾರೆ ಆ ಥರನ ನಿಮಗೆ ತೋರಿಸ್ತಾ ಇದ್ದೀವಿ. ನಿಮಗೆ ಏನಾದ್ರು ಒಂದು ಪ್ಲಾನ್ ಇದ್ದರೆ ತೊಗೋಬೇಕು ಅಂದರೆ ಏನೇನು ಐಟಮ್ಸ್ ಇರುತ್ತೆ, ಅವ್ರು ಏನಾದ್ರು ಕೊಡ್ತಾರೆ, ಅದು ಏನು ಯೂಸ್, ಅದು ಯಾವ ಥರ ಯೂಸ್ ಮಾಡೋದು ಅಂತ ನಿಮಗೆ ಒಂದು ಸರಿ ಬಂದ ತಕ್ಷಣ ಗೊತ್ತಾಗುತ್ತೆ. ಓಕೆ, ಇದಿರಲೇಬೇಕು ಅನ್ನೋದೊಂದು. ಮತ್ತು ಇವೊಂದು ಸೇಫ್ಟಿ ಪಿನ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇದೇನು ಆ್ಯಕ್ಚುಲಿ ಅವಶ್ಯಕತೆ ಇರಲ್ಲ, ಇದು ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ. ಬಟ್ ಸೇಫ್ಟಿ ಪಿನ್ಸು ಅವ್ರು ಕೊಟ್ಟಿದ್ದಾರೆ. ನಿಮಗೆ ಏನಾದ್ರು ಇದ್ದರೆ ಯೂಸ್ ಮಾಡ್ಕೊಳ್ಳಿ ಕ್ಲಾತ್ಸಿಗೆ ಅಂತ ಸೇಫ್ಟಿ ಪಿನ್ಸು ಕೊಟ್ಟಿದ್ದಾರೆ ಅವರು. ಮತ್ತು ಇನ್ನೇನಿಲ್ಲ, ಬಟ್ ಇದೆ ಇನ್ನೊಂದು ನೋಡಿ, ಥ್ರೆಡ್ನು ಇಷ್ಟು 12 ಇದನ್ನು ಕೊಟ್ಟಿದ್ದಾರೆ. ಬಾಕ್ಸ್ ಸೆಟ್ಟಾಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಇದು ಡಿಫ್ರೆಂಟ್ ಕಲರ್ಸು. ನಿಮ್ದು ಯಾವುದೇ ಕಲರ್ ಕ್ಲಾತ್ಸ್ ಇದ್ರೂ ಅದಕ್ಕೊಂದು ಸರಿ ಇದನ್ನು ನೀವು ಪ್ರತಿಯೊಂದನ್ನು ಯೂಸ್ ಮಾಡ್ಕೊಬೋದು. ಯಾವುದೇ ಕಲರ್ ಇದ್ರೂ ಆ ಕಲರಿಗೆ ಮ್ಯಾಚ್ ಆಗೋ ಥರ ಥ್ರೆಡ್ನೆಲ್ಲ ಯೂಸ್ ಮಾಡ್ಕೊಬೋದು. ಆ್ಯಕ್ಚುಲಿ ಇದು ಹೇಳಬೇಕಂದ್ರೆ ಇದೊಂದು ಸ್ವಲ್ಪ ಆ್ಯಸ್ ಆಫ್ ನಾವು ಪ್ರಾಡಕ್ಟು 1500ಗೆ 4000 ಇರೋದನ್ನು ನಾವು ಈಗಲೇ ಒಂದು ಸ್ವಲ್ಪ ದಿನವೇ ಆಗಿದ್ದು ತೊಗೊಬಂದು ನಾವು ಅದನ್ನೇ ತೋರಿಸೋಣ ಎಲ್ಲರಿಗೂ ಒಂದು ಸ್ವಲ್ಪ ಅಂತ ಒಂದು ಇದು ಮಾಡ್ಕೊಂಡು. ನೋಡಿ, ಇದು 4000 ನೀವು ಅಮೆಝಾನಲ್ಲಿ ನೋಡಿದ್ರು 4000 ಸಿಗುತ್ತೆ ಇದು ಮಾಡಿದರೆ. ಬಟ್ ಆಫರಲ್ಲಿ ಯಾವ್ದಾದ್ರು ಒಂದು ಇದ್ದಾಗ ಆಫರಲ್ಲಿದ್ದಾಗ ತೊಗೊಳ್ಳಿ, ತುಂಬ ಬೆನಿಫಿಟ್ ಇರುತ್ತೆ. ಬಟ್ ಯೂಸ್ ಮಾಡಬೇಕು ಅಂದ್ಕೊಂಡ್ರು ಇದನ್ನು ತೊಗೊಳ್ಳಿ. ಬಟ್ ನಾವು ಯೂಸ್ ಮಾಡಿದ್ದೀವಿ, ಹಾಗೆ ವರ್ಕ್ ಆಗುತ್ತೆ ಅನ್ನೋದೇನು ರಿವ್ಯೂ ಕೊಡ್ತಿಲ್ಲ. ಬಟ್ ತೊಗೊಂಡಿರೋದು ನೋಡಿರೋ ಮಿಷಿನು ಸ್ವಲ್ಪ ಡೆಮೋ ಮಾಡಿರೋದ್ರಿಂದ ನಮಗೆ ಹಂಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಸ್ವಲ್ಪ ತೋರಿಸ್ತಾ ಇದ್ದೀವಿ. ಈ ಥರ ಡೆಮೋ ಮಾಡಿ ತೋರಿಸೋಣ ವೀಕ್ಷಕರಿಗೆ ಎಲ್ಲರಿಗೂ ಒಂದು ಸರಿಯ. ಅವರು ಯಾರ್ಯಾರು ಯೂಸ್ ಮಾಡೋರಿದ್ದರೆ ಅವರು ಒಂದು ಸರಿ ತೊಗೊಂಡು ಯೂಸ್ ಮಾಡಲಿ ಅಂತ. ಸುಮ್ಮನೆ ನಾವು ಟೈಲರಿಗೆ ಹೋಗಿ ಒಂದು 100, 200, 500 ರೂಪಾಯಿ ಕಳೀತಾ ಹೋದರೆ ಅದನ್ನೇ ವರ್ಷಗಟ್ಟಲೆ ಕಳೆದ ಹೊತ್ತಿಗೆ ಈ ಮಿಷಿನ್ ಕಾಸ್ಟೇ ದುಡ್ಡೇ ಬಂದ್ಬಿಟ್ಟಿರುತ್ತೆ ಆಲ್ರೆಡಿ. ಅದಕ್ಕೋಸ್ಕರ ಯಾರಿಗೂ ಏನು ಇದಿರಲ್ಲ 1500 ರೂಪಾಯಿ ಕೊಟ್ಬಿಟ್ಟು. ಬಟ್ ಮಿಷಿನ್ಗಳು ಹೇಳೋಕ್ಕಾಗಲ್ಲ, ಒಂದೊಂದು ಮಿಷಿನ್ ಇವೆಲ್ಲ ಟೆಕ್ನಾಲಜಿ, ನಾವು ಈಗ ನ್ಯೂ ಟೆಕ್ನಾಲಜೀಸ್ ಬರ್ತಿರ್ತಾವಲ್ಲ ಹೇಗೆ ಅಂತ. ಬಟ್ ಎಕ್ಸ್ಪೀರಿಯನ್ಸ್ ಒಂದಂತ ಯೂಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಹೇಗೆ ಇದು ಚೆನ್ನಾಗಿದೆಯಾ, ಯಾವ ಥರ ವರ್ಕ್ ಆಗುತ್ತೆ, ಎಷ್ಟು ವರ್ಷ ಬರ್ಬೋದು ಎಲ್ಲ ಗೊತ್ತಿಲ್ಲ. ಬಟ್ ಆ ಡೀಟೇಲ್ಸ್ ಎಲ್ಲ ನಾವು ಯೂಸ್ ಮಾಡ್ತಾ ನೆಕ್ಸ್ಟ್ ವೀಡಿಯೋ ಮಾಡಬೇಕಾದ್ರೆ, ನೆಕ್ಸ್ಟ್ ವೀಡಿಯೋ ಸೂನ್ ಮಾಡ್ತೀವಿ ನಾವು ಇನ್ನೊಂದು ವೀಕ್ಸಲ್ಲಿ. ಒಂದು ಯಾವುದಾದ್ರು ನಾರ್ಮಲ್ ಕ್ಲಾಸನ್ನು ಸ್ಟಿಚ್ ಮಾಡಿ ಮತ್ತು ಅದರ ಪ್ರತಿಯೊಂದು ಡೀಟೇಲ್ ಆಫ್ ಇದು ಮಿನಿ ಟೈಲರಿಂಗ್ ಮಿಷಿನ್ದು ಡೀಟೇಲಾಗಿ ಎಲ್ಲ ಪ್ರತಿಯೊಂದು ಬಟನ್ಸು ಏನೇನು ಯೂಸು, ಯಾವ ಥರ ವರ್ಕ್ ಆಗ್ತವೆ, ಹೇಗೆ ಇದನ್ನು ಮಾಡೋದು ಅಂತ ಎಲ್ಲ ಡೆಮೋ ತೋರಿಸ್ತೀವಿ ಅದ್ರ ಬಗ್ಗೆನ. ಓಕೆ, ಇಷ್ಟೇ ಇವತ್ತಿಂದು ವಿಡಿಯೋ ವೀಕ್ಷಕರೇ. ನಾವೊಂದು ಡೆಮೋ ಮಾಡಿ ತೋರಿಸ್ಬೇಕು ಅಂತಿದ್ವಿ, ಏನೇನು ಬರುತ್ತೆ ಅನ್ಬಾಕ್ಸಿಂಗ್ ಮಾಡಿ ಎಲ್ಲ ವೀಕ್ಷಕರಿಗೂ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದನ್ನೇ ನಾವು ಈಗ ಎಲ್ಲ ತೋರಿಸಿರೋದು ನಿಮಗೆ.
ನೆಕ್ಸ್ಟ್ ವೀಡಿಯೋ ಬರೋ ತನಕ ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಡೀಟೇಲಾಗಿ ಎಲ್ಲ ತೋರಿಸ್ತೀವಿ.